हाय फ्रेंड्स, एसजीटी मोबाइल रिपेयर एंड ट्रेनिंग इंस्टीट्यूट के निम्मेलरिಗೂ स्वागत। सो मेरा सभी भाई को एसजीटी मोबाइल रिपेयर एंड ट्रेनिंग इंस्टीट्यूट को स्वागत है। आज मेरे पास S23 अल्ट्रा एक मोबाइल आया वाटर ಡ್ಯಾಮೇಜ್ ಏನಿದು ಕಸ್ಟಮರ್ ಇಲ್ಲೇ ಕೊಟ್ಟಿದ್ದಾರೆ, ಲೈವ್ ಆಗಿ ನೋಡ್ತಾನೂ ಇದ್ದಾರೆ ಕನ್ನಡ ಹೌದಾ ಹೌದಾ ಇಲ್ರಿ ಚಲೋ ಠೀಕ್। ಸೊ ಕಸ್ಟಮರ್ ಕೌಂಟರ್ ಅಲ್ಲಿ ಇದ್ದಾರೆ, ಸೊ ಏನ್ ಮಾಡಿದ್ದಾರೆ ನಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ, ವೇಟ್ ಮಾಡ್ತಾ ಇದ್ದಾರೆ। ಸೊ ಇದು ಡಿಸಿ ರೀಡಿಂಗ್ ನೋಡಿ, ಡಿಸಿ ರೀಡಿಂಗ್। ಸೊ ಡಿಸಿ ರೀಡಿಂಗ್ ತೋರ್ಸೋಣ ನಮ್ಮ ಇವರಿಗೆ। ಸೊ ಡಿಸಿ ಆನ್ ಅಂಡ್ ಆಫ್ ನಾನು ಏನ್ ಮಾಡ್ತೀನಿ, ಶಾರ್ಟ್ ಮಾಡ್ತೀನಿ। ಆನ್ ಅಂಡ್ ಆಫ್ ಏನ್ ಮಾಡ್ತೀನಿ, ಶಾರ್ಟ್ ಮಾಡ್ತೀನಿ। ನೋಡಿ ಇಲ್ಲಿದೆ, ಇದ್ರೆ ಆನ್ ಅಂಡ್ ಆಫ್ ಕಾಣಿಸ್ತಾ ಇದೆಯಾ? ಆನ್ ಅಂಡ್ ಆಫ್ ನಾನು ಏನ್ ಮಾಡ್ತಾ ಇದೀನಿ, ಶಾರ್ಟ್ ಮಾಡ್ತಾ ಇದೀನಿ। ಸೊ ಪ್ಲಸ್ ಗೆ ಏನ್ ಮಾಡ್ತಾ ಇದೀನಿ, ವೋಲ್ಟೇಜ್ ಕೊಡ್ತಾ ಇದೀನಿ। ಎಷ್ಟು ಅಂತ ಇದೆ, ಆನ್ ಅಂಡ್ ಆಫ್ ನ ಶಾರ್ಟ್ ಮಾಡಿದೀನಿ। ಲೋ ಬೂಟಿಂಗ್ ಏನಿದು, ಚಲೋ ಲೋ ಬೂಟಿಂಗ್ ಆಗಿದೆ ಕನ್ನಡ। ಸೊ ಶಾರ್ಟ್ ಆಗಿರ್ಬೋದು ಅಥವಾ ಏನ್ ಕೂಡ ಆಗಿರ್ಬೋದು, ವಾಟರ್ ಡ್ಯಾಮೇಜ್ ಅಂಡ್ ಸೆಟ್ ಇದು ಕನ್ನಡ। ಸೊ ಅಂದ್ರೆ ನಮ್ಮ ಇದು ಏನು ಸಿಪಿ ಆಕ್ಟಿವ್ ಆಗಿಲ್ಲ, ಏನಾಗಿಲ್ಲ, ಸಿಪಿ ಆಕ್ಟಿವ್ ಆಗಿದೆಯಾ? ಡಿಸಿ ರೀಡಿಂಗ್ ಪ್ರಕಾರವಾಗಿ ಕ್ವಾಲ್ಕಾಮ್ ಇದೆ, ಇದು ಏನಾಗಿದೆ, ಕ್ವಾಲ್ಕಾಮ್ ಸಿಪಿ ಇದೆ, ಡಿಸಿ ಏನಾಗಿಲ್ಲ, ಆಕ್ಟಿವ್ ಆಗಿಲ್ಲ। ಅಂದ್ರೆ ಅರ್ಥ ಏನು, ನಮ್ಮ ವಿಪಿಎಚ್ ಕಂಪ್ಲೇಂಟ್ ಇರ್ಬೋದು, ಬಕ್ ಎಲ್ಡಿಎದಲ್ಲಿ ಕಂಪ್ಲೇಂಟ್ ಇರ್ಬೋದು, ಅಥವಾ ಸೊ ನಮ್ಮ ಹೌಸ್ ಕೀಪಿಂಗ್ ಅಲ್ಲಿ ಕೂಡ ಕಂಪ್ಲೇಂಟ್ ಇರ್ಬೋದು। ನಾವು ಇದನ್ನೆಲ್ಲ ಲೈವ್ ಮಾಡಿದೀವಾ? ಸೊ ನೋಡೋಣ, ಇದು ಡಿಸಿ ಆಕ್ಟಿವ್ ಆಗಿಲ್ಲ ಅಂದ್ರೆ ನಮ್ಮ ಸಾರಿ ಸಿಪಿ ಆಕ್ಟಿವ್ ಆಗಿಲ್ಲ। ಸೊ ಸಿಪಿ ಆಕ್ಟಿವ್ ಗೆ ಬೇಕಾಗಿರೋ ರಿಕ್ವೈರ್ಮೆಂಟ್ ವೋಲ್ಟೇಜ್ ಗಳನ್ನ ನಾವು ಇದರಲ್ಲಿ ಚೆಕ್ ಮಾಡೋಣ। ಬಟ್ ಇದು ಏನಿದೆ, ಡ್ಯುಯಲ್ ಲೇಯರ್ ಇದೆ, ಏನಿದೆ। ಸೊ ಈ ಡ್ಯುಯಲ್ ಲೇಯರ್ ಮದರ್ ಬೋರ್ಡ್ ನ ಚೆಕ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕಾಗುತ್ತೆ, ನಾವು ಲೇಯರ್ ನ ಓಪನ್ ಮಾಡ್ಬೇಕಾಗುತ್ತೆ, ಲೇಯರ್ ನ ಓಪನ್ ಮಾಡ್ಬೇಕಾಗುತ್ತೆ ಕನ್ನಡ। ಚಲೋ ಒಂದ್ಸಲಿ ನಾನು ಇದ್ರದ ವಿಪಿಎಚ್ ಏನಾದ್ರು ಪ್ರೊಡ್ಯೂಸ್ ಆಗ್ತಾ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿ, ಏನ್ ಮಾಡೋಣ, ವಿಪಿಎಚ್ ಪ್ರೊಡ್ಯೂಸ್ ಆಗ್ತಾ ಇದೆಯೋ ಇಲ್ವಾ ಅಂತ ನಾನು ಏನ್ ಮಾಡ್ತಾ ಇದೀನಿ, ಚೆಕ್ ಮಾಡ್ತಾ ಇದೀನಿ। ನೋಡೋಣ ವಿಪಿಎಚ್ ಏನ ಪ್ರೊಡ್ಯೂಸ್ ಆಗುತ್ತಾ ಇಲ್ಲ ಅಂತ। ಸೊ ಆನ್ ಅಂಡ್ ಆಫ್ ನಾನು ಏನ್ ಮಾಡ್ತಾ ಇದೀನಿ, ಶಾರ್ಟ್ ಮಾಡ್ಬೋದು ಅಥವಾ ಚಾರ್ಜಿಂಗ್ ಕೂಡ ಚುಚ್ಚಬಹುದು ಅಲ್ವಾ? ಚಲೋ ಚಾರ್ಜಿಂಗ್ ಚುಚ್ತಾ ಇದೀನಿ ನಾನು। ಬ್ಯಾಟ್ರಿಲಿ ಎಷ್ಟು ವೋಲ್ಟೇಜ್ ಅಂತ ಫಸ್ಟ್ ನೋಡೋಣ, ಫಸ್ಟ್ ಯಾವ್ದು ನೋಡೋಣ, ಬ್ಯಾಟ್ರಿ ವೋಲ್ಟೇಜ್ ಚೆಕ್ ಮಾಡೋಣ, ಎಷ್ಟಿದೆ ಬ್ಯಾಟ್ರಿಲಿ ವೋಲ್ಟೇಜ್ ಅಂತ। ಓಕೆ ಚಲೋ ವೋಲ್ಟೇಜ್ ಎಷ್ಟಿದೆ ಅಂತ ಚೆಕ್ ಮಾಡೋಣ। ಓಕೆ ಬ್ಯಾಟ್ರಿಲಿ ವೋಲ್ಟೇಜ್ ಎಷ್ಟಿದೆ, ಬ್ಯಾಟ್ರಿ ವೋಲ್ಟೇಜ್, ಉಲ್ಟಾ ಹಿಡಿದಿದ್ವಿ ಪ್ರೋಗು, ಚಲೋ ಠೀಕ್। ಎಷ್ಟಿದೆ, ಚಲೋ ವಿಪಿಎಚ್ ಬರ್ಬೇಕಾ ಇದಕ್ಕೆ, 4.2 ಹಾಕಿದ್ರೆ ವಿಪಿಎಚ್ ಬರ್ಬೇಕಾ ಬೇಡವಾ? ಚಲೋ ಠೀಕ್, ವಿಪಿಎಚ್ ಲೈನ್ ಕೂಡ ಚೆಕ್ ಮಾಡೋಣ। ಇದರ ವಿಪಿಎಚ್ ಲೈನ್ ಇಲ್ಲಿ ಕೆಳಗಡೆ ಬರ್ತಾ ಇದೆ, ಇದರ ವಿಪಿಎಚ್ ಲೈನ್ ಎಲ್ಲಿ ಬರ್ತಾ ಇದೆ, ಹೇಗೆ ಗೊತ್ತಾಯ್ತು ನನಗೆ ಇಲ್ಲಿ ಕೆಳಗಡೆ ಬರ್ತಾ ಇದೆ ಅಂತ? ಚಲೋ ಹೇಗೆ ಗೊತ್ತಾಯ್ತು ಅಂತ ಹೇಳಿದ್ರೆ, ಸೊ ನಾನು ಸ್ಕೀಮ್ಯಾಟಿಕ್ ಓಪನ್ ಮಾಡಿದೀನಿ। ಸೊ ನೋಡಿ ಇದರ ವಿಪಿಎಚ್ ಲೈನ್ ಎಲ್ಲೆಲ್ಲಿ ಹೋಗ್ತಾ ಇದೆ ಅಂತ, ಇದು ಕನೆಕ್ಟರ್ ಹತ್ರ ಹೊರಗಡೆ ಇಲ್ಲಿ ಎರಡು ಕೆಪಾಸಿಟರ್ ಏನ್ ಬಂದಿದೆ, ವಿಪಿಎಚ್ ಬಂದಿದೆ, ಕಾಣಿಸ್ತಾ ಇದೆಯಾ? ಚಲೋ ಇಲ್ಲಿ ಎಷ್ಟು ಬರ್ಬೇಕು ನಮಗೆ, ವೋಲ್ಟೇಜ್ ಬರ್ಬೇಕು, ಏನ್ ಬರ್ಬೇಕು, ಚಲೋ ನೋಡೋಣ ವೋಲ್ಟೇಜ್ ಎಷ್ಟು ಬರುತ್ತೆ। ಬ್ಯಾಟ್ರಿ ಹಾಕಿದೀವಿ ನಾವು, ಚಲೋ ಬ್ಯಾಟ್ರಿ ಹಾಕಿದೀವಿ, ಕನೆಕ್ಟಿವಿಟಿ ಯಾರೋ ಫಸ್ಟ್ ಇದ್ರ ಬ್ಯಾಟ್ರಿ ಕನೆಕ್ಟರ್ ನ ಇದು ಮಾಡ್ಬಿಟ್ಟಿದ್ದಾರೆ, ಚಲೋ ಠೀಕ್। ಚಲೋ ವಿಪಿಎಚ್ ಬರ್ತಾ ಇದೆಯಾ, ಚಲೋ ಓಪನ್ ಆಯ್ತು ಬ್ಯಾಟ್ರಿ, ವಿಪಿಎಚ್ ಬರ್ತಾ ಇದೆ, 4.2। ಚಲೋ ವಿಪಿಎಚ್ 4.2 ಬರ್ತಾ ಇದೆ, ಆದ್ರೆ ನಮ್ದು ಏನ್ ಆಗ್ತಾ ಇಲ್ಲ, ಮೊಬೈಲ್ ಆನ್ ಆಗ್ತಾ ಇಲ್ಲ ಕನ್ನಡ, ಮತ್ತೆ ಬೂಟ್ ಆಗ್ತಾ ಇಲ್ಲ, ಸಿಪಿಯು ಬೂಟ್ ಆಗ್ತಾ ಇಲ್ಲ, ಅಂದ್ರೆ ನಮ್ ವಿಪಿಎಚ್ ತನಕ ಎಲ್ಲ ಓಕೆ ಇದೆ ಅಂತ ಅರ್ಥ। ಒಂದ್ಸಲಿ ನಾನು ಬ್ಯಾಟ್ರಿ ಕನೆಕ್ಟ್ ಮಾಡ್ಬಿಟ್ಟು ಒಂದ್ಸಲಿ ಆನ್ ಮಾಡಕ್ ಟ್ರೈ ಮಾಡ್ತೀನಿ, ನೋಡೋಣ ಆನ್ ಆಗುತ್ತೆ, ಆನ್ ಆಗಲ್ಲ ಅಬ್ಸಲ್ಯೂಟ್ಲಿ। ಯಾಕೆ ಕಾರಣ, ಬಕ್ ಮತ್ತೆ ಎಲ್ಡಿಒ ಆಕ್ಟಿವ್ ಆಗಿಲ್ಲ, ಬಕ್ ಆಕ್ಟಿವ್ ಆಗಿಲ್ಲ, ಅದಕ್ಕೆ ಏನಾಗಿಲ್ಲ, ಆನ್ ಆಗಿಲ್ಲ, ಆನ್ ಆಯ್ತಾ? ಚಲೋ ಠೀಕ್। ಸೊ ನಾವ್ ಇದನ್ನೇ ನಾವ್ ಎಲ್ಲಿ ನೋಡಿದ್ವಿ ಅವಾಗ್ಲೇ,
DC ಮುಖಾಂತರ ನೋಡಿದ್ವಿ, ಅವಾಗಲೇ ಏನ್ ನೋಡಿದ್ವಿ, DC ಮುಖಾಂತರ ನೋಡಿದ್ವಿ. ಚಲೋ ಟೀಕ್ ಇನ್ನೊಂದ್ಸಲಿ. ವಾಟರ್ ಡ್ಯಾಮೇಜ್ ಹ್ಯಾಂಡ್ ಸೆಟ್ ಇದು ಏನಿದು, ಒಳಗಡೆ ಏನಾಗಿರ್ಬೋದು, ಶಾರ್ಟ್ ಕೂಡ ಆಗಿರ್ಬೋದು, ಪವರ್ ಐಸಿ ಏನ್ ಕೂಡ ಆಗಿರ್ಬೋದು. ನೋಡಿ ಫ್ರೆಶ್ ಕಂಡೀಷನ್ ಅಲ್ಲಿ ಇದೆ ಮದರ್ ಬೋರ್ಡ್, ಕಾಣಿಸ್ತಾ ಇದೆಯಾ ನೋಡಿ, ಫ್ರೆಶ್ ಕಂಡೀಷನ್. ನಾನು ಇವಾಗಿನ ಒಂದ್ಸರಿ ಅದರದ ಲೀಕೇಜ್ ಗಳು ಇದ್ದಿದ್ದನ್ನ ನಾನು ಏನ್ ಮಾಡಿದೀನಿ, IP ಇಂದ ಕ್ಲೀನ್ ಮಾಡಿದೀನಿ, ಆದ್ರೆ ಯಾರು CPU ಬಿಚ್ಚಿಲ್ಲ, ಕಾಣಿಸ್ತಾ ಇದೆಯಾ. ನೆಕ್ಸ್ಟ್ ಇನ್ನೆಲ್ಲೂ ಏನು ಕೆಲಸ ಆಗಿಲ್ಲ, ಕರಡ ಚಲೋ ಠೀಕ್. ಇನ್ನೊಂದ್ಸಲಿ ನಾವೇನ್ ಮಾಡೋಣ, ಆನ್ ಅಂಡ್ ಆಫ್ ನ ಶಾರ್ಟ್ ಮಾಡೋಣ. ಇನ್ನೊಂದ್ಸರಿ ಏನ್ ಮಾಡೋಣ ನೋಡೋಣ, ರೀಡಿಂಗ್ ಏನ್ ತಗೊಳುತ್ತೆ ನೋಡೋಣ, ರೀಡಿಂಗ್ ಏನ್ ತಗೊಳುತ್ತೆ ಅಂತ. ಚಲೋ ಇಲ್ಲಿದೆ ಆನ್ ಅಂಡ್ ಆಫ್. ಸೊ ಗ್ರೌಂಡ್ ಕೊಡ್ತಾ ಇದೀನಿ. ಆನ್ ಅಂಡ್ ಆಫ್ ನ ಏನ್ ಮಾಡ್ತಾ ಇದೀನಿ ನಾನು, ಶಾರ್ಟ್ ಮಾಡ್ತಾ ಇದೀನಿ. ಸೊ ಇದು ನಮ್ಮ ವಿ ಬ್ಯಾಟ್, ಕಾಣಿಸ್ತಾ ಇದೆಯಾ, ವಿ ಬ್ಯಾಟ್ ಇದು ನೋಡಿ. ವಿ ಬ್ಯಾಟ್ ಕೊಡ್ತಿದ್ದಂಗೆ 02 ವೋಲ್ಟೇಜ್ ಬರ್ತಾ ಇದೆ, ಆದ್ರೂ 02 ಇದೆ ವೋಲ್ಟೇಜ್ ಬರ್ತಾ ಇದೆ. ಚಲೋ, ಇವಾಗ ನಾನು ಇದನ್ನ ಆನ್ ಅಂಡ್ ಆಫ್ ನ ಪ್ರೆಸ್ ಮಾಡ್ತಾ ಇದೀನಿ. ಆನ್ ಅಂಡ್ ಆಫ್ ನ ಏನ್ ಮಾಡ್ತೀನಿ, ಆನ್ ಅಂಡ್ ಆಫ್ ಪ್ರೆಸ್ ಮಾಡ್ತಾ ಇದೀನಿ, ಆದ್ರೆ ಯಾವುದೇ ಏನಿಲ್ಲ ಅದರಲ್ಲಿ, ಬೂಟಿಂಗ್ ಇಲ್ಲ, ಕಾಣಿಸ್ತಾ ಇದೆಯಾ ನೋಡಿ. ಆನ್ ಅಂಡ್ ಆಫ್ ನ ನಾನು ಟ್ಯೂಸರ್ ಇಂದ ಪ್ರೆಸ್ ಮಾಡಿದೀನಿ, ಇಲ್ಲಿ ಏನಿಲ್ಲ, ಯಾವುದೇ ಬೂಟಿಂಗ್ ಇಲ್ಲ, 05 ಬಂದಿತ್ತು. ಆನ್ ಅಂಡ್ ಆಫ್ ನ ಬಿಡ್ತೀನಿ, 05 02 ಬಂತು, 05 ಇಂದ 02. ಸೊ ಈ ಕೇಸಸ್ ಅಲ್ಲಿ ನಮ್ಮ ಬಕ್ LDO ಏನಾಗಿರ್ಬೋದು ಪ್ರಾಬ್ಲಮ್. ಸೊ ಇದು ಲೇಯರ್ ಇದೆ, ಇದೇನಿದೆ ಲೇಯರ್ ಇದೆ, S23 ಅಲ್ಟ್ರಾ. ಸೊ ಲೇಯರ್ ತೆಗ್ದೇನೆ ನೋಡ್ಬೇಕಾಗುತ್ತೆ. ಇವಾಗ ಏನ್ ಮಾಡ್ಬೇಕು ನಾವು, ಕನ್ನಡ ಬನ್ನಿ ನಾವು ಲೇಯರ್ ನ ಓಪನ್ ಮಾಡೋಣ. ಅದು ಯಾವ ತರ ಮಾಡೋದು ಅಂತ ನಾನು ಹೇಳ್ಕೊಡ್ತೇನೆ, ಯಾವ ತರ ಇದು ಡ್ಯುಯಲ್ ಲೇಯರ್ ನ ಯಾವ ತರ ಓಪನ್ ಮಾಡೋದು ಅಂತ. ಚಲೋ ಸೊ ನೋಡಿ ಫ್ರೆಂಡ್ಸ್, ಲೇಯರ್ನ ನಾವೇನು ಮಾಡೋಣ, ಇವಾಗ रिबॉल ಮಾಡೋಣ. लेयर रिबॉल अंदर सॉरी ओपन ಮಾಡೋಣ. सो लेयर को ओपन करेंगे. ओपन करने के लिए मेरा टेम्परेचर होगा 340-60. लगातार एक 5-6 मिनट तक इसका हीट देना पड़ता है. सो ನಾನು ಫಸ್ಟಿಗೆ ಇದನ್ನು शील्ड ओपन ಮಾಡ್ತಾ ಇದ್ದೀನಿ. सो पहले इसका शील्ड को ओपन करेंगे, उसके बाद CPUMC को बाहर निकालेंगे रैम के साथ. रैम ऊपर रहता है, डबल डेकर है. ಸೊ ಇದು ರ್ಯಾಮು ಮೇಲೆ ಇರುತ್ತೆ, ಇದು ಡಬಲ್ ಡೆಕ್ಕರ್. ನಾವು ರ್ಯಾಮು, ರೋಮು ಮತ್ತು ಈ CPU ಏನು ಮಾಡೋಣ, ಹೊರಗಡೆ ತೆಗೋಣ. ये तीनों को मैंने फटाक से निकाल रहा हूँ, क्योंकि ना लेयर को ओपन करने का टाइम पे इसको ज़्यादा हीट गया ना तो ये पंचर होने का चांसेस रहता है. मैंने इसका सील्ड को निकाल दिया है, देखो ऐसा. ओके, सील्ड ನಾನು ಏನು ಮಾಡಿದ್ದೀನಿ, ತೆಗೆದಿದ್ದೀನಿ ಹೊರಗಡೆ. सो सील्ड को हीट दे के मैंने निकाला हुआ है. ओके, अच्छे से सील्ड हो गया. तो इसका यो फेस है, यो फेस को मैंने निकाल दिया. उसके बाद थोड़ा सा सभी IC को ಪೇಸ್ಟ್ ದಾಲ ಎಲ್ಲ ಐಸಿಗಳಿಗೆ ನಾನು ಅಕ್ಕಪಕ್ಕ ಇರೋ ಐಸಿಗಳಿಗೆ ಸ್ವಲ್ಪ ಏನು ಮಾಡಿದ್ದೀನಿ, ಪೇಸ್ಟ್ ಹಾಕಿದ್ದೀನಿ, ಯಾಕೆ ಲೀಕೇಜಲ್ಲಿ ಹೋಗಬಾರ್ದು ಅಂತ. ಸೊ ಈ ಕೇಸಸಲ್ಲಿ ನೋಡಿ, ಹೀಟ್ ಬಂದು 340, ಏರ್ ಬಂದು 60 ಇಟ್ಕೊಂಡಿದ್ದೀನಿ. ಅಲ್ಲಲ್ಲಿ पंचर ಮಾಡ್ತಾ ಇದ್ದೀನಿ. सब जगह मैंने पंचर कर रहा हूँ. CPU को आराम से निकाला हुआ है. CPU ಏನು ಮಾಡಿದೆ, ಆರಾಮಾಗಿ ತೆಗೆದಿದ್ದೀನಿ. ಸೊ ಕ್ಲೀನಿಂಗ್ ಪ್ರೊಸೆಸ್ ಇಂಪಾರ್ಟೆಂಟ್. 100% ಕ್ಲೀನಿಂಗ್ ಇರಬೇಕು. ಕ್ಲೀನಿಂಗ್ ಆಗಿಲ್ಲ ಅಂತ ಹೇಳಿದ್ರೆ ನಿಮ್ಮ CPU ಕರೆಕ್ಟಾಗಿ ಕೂರಲ್ಲ, ಇನ್ಸ್ಟಾಲ್ ಆಗಲ್ಲ, ಸೆಟ್ಟು ಆನ್ ಆಗಲ್ಲ. ಸೊ ನಾನು CPUMC ರ್ಯಾಮ್ ತೆಗೆದ್ಮೇಲೆ ಲೇಯರ್ನ ಏನು ಮಾಡ್ತಾಯಿದ್ದೀನಿ, ಓಪನ್ ಮಾಡ್ತಾಯಿದ್ದೀನಿ ಲೈವ್ ಆಗಿ. ಓಕೆ, ಇದೆಲ್ಲ ಕೆಲಸ ಸ್ಟೂಡೆಂಟ್ ಎದುರುಗಡೆ ನಡೆಯುತ್ತೆ. ये सभी काम स्टूडेंट का सामने दिखाते हैं, कितना एयर रखना है, कब एयर रखना है, कितना हीट रखना है, ಎಷ್ಟು ಏರ್ ಇಡಬೇಕು, ಎಷ್ಟು ಹೀಟ್ ಇಡಬೇಕು, ಯಾವಾಗ ಪಿಕಪ್ ಪಾಯಿಂಟ್ ಬಂತು ಅನ್ನೋದನ್ನು ನಾವೇನು ಮಾಡ್ತೀವಿ, A to Z ಸ್ಟೂಡೆಂಟ್ ಎದುರುಗಡೆ ನಾವು ಹೇಳ್ಕೊಡ್ಲಾಗುತ್ತೆ. ಸೊ ನೋಡಿ, ನಾವು ಶೀಲ್ಡ್ನ ಹೆಂಗೆ ಓಪನ್ ಮಾಡ್ತೀವೋ ಹಾಗೆ ಸ್ವಲ್ಪನೇ ಏನು ಮಾಡ್ತಾಯಿದ್ರಿ, ಹೀಟ್ ಕೊಟ್ಕೊಂಡು ಇದನ್ನು ಓಪನ್ನು ಮಾಡ್ತಾಯಿದ್ದೀವಿ. ಸೊ ಮಿನಿಮಮ್ ಅಂದರೆ ನನ್ನ ಕೆಲಸದ ಪ್ರಕಾರ ಒಂದು 5 ನಿಮಿಷದಿಂದ 6 ನಿಮಿಷ ಹೀಟ್ ಮಾಡಬೇಕಾಗುತ್ತೆ. ಅದಾದಮೇಲೆ ಲೇಯರ್ನ ಸ್ವಲ್ಪನೇ ಏನು ಮಾಡಬೇಕಾಗುತ್ತೆ, ಎತ್ತಬೇಕಾಗುತ್ತೆ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇರೋ ಥರ ಅಲ್ಲಲ್ಲಿ पंचर ಮಾಡಬೇಕಾಗುತ್ತೆ. वीडियो में आपको दिखा रहा है ऐसा, उधर क्या करना है, पंचर करना पड़ेगा. पंचर करने के बाद जो है आपको ಡೈರೆಕ್ಟ್ಲಿ ಉಠಾನ ಪಡ್ತಾ ಐಸ. ಸೊ ಪಂಚರ್ ಆದಮೇಲೆ ನೋಡಿ, ಒನ್ ಟೈಮಲ್ಲಿ ಈ ಥರ ಏನು ಮಾಡಬೇಕಾಗುತ್ತೆ, ಎತ್ತಬೇಕು.
ಒಂದೇ ಸರಿ ಎತ್ತಂಗಿಲ್ಲ, ಯಾಕೆ ಅಂತ ಹೇಳಿದ್ರೆ ಆಲ್ರೆಡಿ ಐ ಸಿ ಹೀಟ್ ಆಗಿರುತ್ತೆ. ಸೊ ನೋಡಿ ಈ ಥರ ಏನು ಮಾಡಬೇಕಾಗುತ್ತೆ, ಎತ್ತಬೇಕಾಗುತ್ತೆ. ಇದು ಲೇಯರ್ನ ಓಪನ್ ಮಾಡುವ ವಿಧಾನ. ಅಲ್ಲಲ್ಲಿ ಪಂಚರ್ ಮಾಡಬೇಕು. ಸೊ ಅದಾದಮೇಲೆ ಎತ್ತಬೇಕು, ಇಲ್ಲ ಅಂದರೆ ಐ ಸಿ ಏನಾಗುತ್ತೆ, ಲೀಕೇಜ್ ಆಗುತ್ತೆ. ನೋಡಿ ನಮ್ಮ 4 ಟ್ರ್ಯಾಕು ಓಪನ್ ಆಗಿತ್ತು, ಅದೆಲ್ಲ ಎನ್ ಸಿ. सो ये 4 ट्रैक ओपन आ गई, तो अपना ये 4 ट्रैक यानी ओपन आके ओके आ गया था, वो सभी क्या है एन सी है, ಅದೆಲ್ಲ ಏನಿದೆ ಎನ್ ಸಿ ಇದೆ. ಅದು ಬಿಟ್ಟರೆ ಬೇರೆ ಯಾವುದೇ ಟ್ರ್ಯಾಕು ನಮ್ಮದು ಓಪನ್ ಆಗಿಲ್ಲ. ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಓಪನ್ ಆಗಿದೆ. ಸೊ ಉಳಿದಿದ್ದೆಲ್ಲ ಕರೆಕ್ಟಾಗಿದೆ. ಆ್ಯಂಡ್ ನಾವು ಶಾರ್ಟ್ ಮಾಡ್ಕೊಂಡಿದ್ದೀವಿ. ಸೊ ವಿ ಪಿ ಎಚ್ ಕರೆಕ್ಟಾಗಿದೆ ಅಂದರೆ ಕ್ವಾಲ್ಕಾಮಲ್ಲಿ ಮತ್ತೊಂದು ಸಲ ನಾನು ಏನು ಮಾಡ್ತಾಯಿದ್ದೀನಿ, ವಿ ಪಿ ಎಚ್ಗೆ ಡೈರೆಕ್ಟಾಗಿ ವೋಲ್ಟೇಜ್ ಕೊಟ್ಟು ಚೆಕ್ ಮಾಡ್ತಾಯಿದ್ದೀನಿ. ಆನ್ ಆ್ಯಂಡ್ ಅಪ್ನ ಶಾರ್ಟ್ ಮಾಡಿ ಸೇಮ್ ಟು ಸೇಮ್ ಯಾವುದೇ ರೀಡಿಂಗ್ ತೊಗೊಂಡಿಲ್ಲ ಇದು. ಓಕೆ, ಸೊ ಇದಕ್ಕೋಸ್ಕರ ನಾನು ಒಂದು ಕಡೆಯಿಂದ ಚೆಕ್ ಮಾಡ್ಕೊತ ಬಂದಾಗ, ಸೊ ಇದರಲ್ಲಿ ವಿ ಪಿ ಎಚ್ ಬರ್ತಾ ಇದೆ, ಆದರೆ ವಿರ್ಯಾಕ್ ಬಾಬ್ ಬರ್ತಾ ಇದೆಯೋ ಇಲ್ವೋ ಅಂತ ನಾವೇನು ಮಾಡಬೇಕಾಗುತ್ತೆ, ಚೆಕ್ ಮಾಡಬೇಕಾಗುತ್ತೆ. ಸೀದಾ ನೋಡಿ ನಾನು ಇಲ್ಲಿ ತೋರಿಸಿರ್ತಾರೋ ವಿರ್ಯಾಕ್ ಬಾಬ್ ಕೆಪಾಸಿಟ್ರನ್ನ ಚೆಕ್ ಮಾಡ್ತೀನಿ ಇವಾಗ. सो इधर विरैक बाब का कैपेसिटर को चेक करेंगे तो देखो ये विरैक बाब 000 लग रहा है, यानी इसका अंदर विरैक बाब शॉर्ट है. इधर ಒಳಗಡೆ ಏನಿದೆ ವಿರೈಕ್ ಬಾಬ್ ಶಾರ್ಟ್ ಇದೆ. ಸೊ ನಾನು ವಿ ಪಿ ಎಚ್ ಇಂದ ಇದನ್ನು ತೆಗೆದುಬಿಟ್ಟು ಸೊ ಏನು ಮಾಡ್ತೀನಿ, ವಿರೈಕ್ ಬಾಬ್ಗೆ ಕನೆಕ್ಟಿವಿಟಿ ಮಾಡಿಬಿಟ್ಟು ಯಾವ ಲೈನ್ ಶಾರ್ಟ್ ಇದೆ ಅನ್ನೋದನ್ನು ಚೆಕ್ ಮಾಡ್ತೀನಿ. सो इसका अंदर विरैक बॉब शॉर्ट था, तो हमने इसको पहचाना. उसके बाद इसको रोजिन डाल के विरैक बॉब किधर किधर डालते हैं सब जगह रोजिन डाल के हमके चेक किया, तो कौन सा भी हीट नहीं हो रहा था. एक बार पूरा ಚೆಕ್ ಕರೆಯ ಯಾವುದೇ ಹೀಟ್ ಆಗ್ತಾ ಇರಲಿಲ್ಲ. ಸೊ ಅದಾದಮೇಲೆ ನಾನು ಚೆಕ್ ಮಾಡಿ ನೋಡಿದಾಗ ನಾವು ಯಾವ ಕೆಪಾಸಿಟ್ರಿಗೆ ಕೊಡ್ತಾ ಇದ್ವಲ್ಲ ಅದೇ ಕೆಪಾಸಿಟರ್ ಪ್ರಾಬ್ಲಮಲ್ಲಿತ್ತು. हमने कौन सा कैपेसिटर को हीट दे रहा था ना, उसी कैपेसिटर को ना उसी कैपेसिटर गर्म हो रहा था. देखो इधर, हाँ वही देखो यही कैपेसिटर क्या हो गया था, शॉर्ट हो गया था. अभी मैंने चेक किया कोई भी रीडिंग नहीं ले रहा. अच्छा, ಸೊ ಇವಾಗ ನಾವು ಚೆಕ್ ಮಾಡಿದಾಗ ಯಾವುದೇ ರೀಡಿಂಗ್ ತೊಗೊತಿಲ್ಲ. ನಮ್ಮ ವಿರೈಕ್ ಬಾಬಲ್ಲಿರುವ ಕೆಪಾಸಿಟ್ರು ಶಾರ್ಟ್ ಆಗಿತ್ತು. ನೋಡಿ ಇವಾಗ ಕ್ಲಿಯರ್ ಆಗಿದೆ, ಯಾವುದೇ ರೀಡಿಂಗ್ ತೊಗೊತಿಲ್ಲ. ಅಂದರೆ ನಮ್ಮ ಶಾರ್ಟಿಂಗು ಓಪನ್ ಆಗಿದೆ. ಅಂದರೆ ನಮ್ಮ ವಿರೈಕ್ ಬಾಬಲ್ಲಿದ್ದ ಒಂದು ಕೆಪಾಸಿಟರ್ ಏನಾಯಿತು, ಶಾರ್ಟ್ ಆಗಿತ್ತು. ಇದನ್ನು ನಾನು ಇದರಲ್ಲಿ ಮಲ್ಟಿಮೀಟ್ರಲ್ಲಿ ಚೆಕ್ ಮಾಡಿ ನೋಡಿದಾಗ ನೋಡಿ 0 ಬರ್ತಾ ಇದೆ. ಅಂದರೆ ನಮ್ಮ ವಿರೈಕ್ ಬಾಬಲ್ಲಿರುವ ಕೆಪಾಸಿಟರ್ ಏನಾಗಿದೆ, ಶಾರ್ಟ್ ಆಗಿದೆ ಅಂತ. ಇದೇ ಥರ ಕೆಲಸ ನೀವು ಕೂಡ ಕಲಿಬೋದು. ಬನ್ನಿ एस जी टी मोबाइल रिपेयर एंड ट्रेनिंग इंस्टीट्यूट बैंगलोर. आप ऐसा काम सीख सकते हैं. आ जाए एस जी टी मोबाइल रिपेयर एंड ट्रेनिंग इंस्टीट्यूट बैंगलोर को. ऐसा ड्यूअल लेयर का काम आपको सीखना है, तो अंदर का शॉर्टिंग निकालना सीखना है, तो हमको नीचे आने वाले नंबर से कांटेक्ट करें. ओके, ಸೊ ಇದೇ ಥರ ಡ್ಯೂಯಲ್ ಲೇಯರ್ದು ಕೆಲಸ ನೀವು ಕಲಿಬೇಕು. ಸೊ ಡ್ಯೂಯಲ್ ಲೇಯರ್ ನಿಮ್ಮ ಹತ್ರ ಬರ್ತಾ ಇದೆ, ಆದರೆ ಬೇರೆ ಕಡೆ ಕೊಟ್ಟು ಮಾಡಿಸ್ತಾ ಇದ್ದೀರಿ. ಯಾವತ್ತೂ ನಾವು ಸಿ ಪಿ ಎಮ್ ಸಿ ಫ್ರೆಶರ್ ಇದ್ದೀರಿ, ಬರೀ ಕಾಂಬೋ ಡಿಸ್ಪ್ಲೇ ಹಾಕ್ಕೊಂಡಿದ್ದೀವಿ. ಸೊ ಯಾವತ್ತೂ ನಾವು ಸಿ ಪಿ ಯು ರಿಬಾಲೇ ಮಾಡಿಲ್ಲ, ಒಳಗಿಂದ ಏನಂತ ನಮ್ಗೆ ಗೊತ್ತಿಲ್ಲ ಮದರ್ ಬೋರ್ಡ್ ಕೆಲಸ. ಸೊ ಇದನ್ನೆಲ್ಲ ನಾವು ಚಿಪ್ ಲೆವೆಲ್ ಸರ್ವಿಸ್ನ ನಿಮ್ಗೆ ಹೇಳ್ಕೊಡ್ಲಾಗುತ್ತೆ. ನಿಮ್ಮ ಕೈಯಿಂದನೇ ಸಿ ಪಿ ಯು ಇ ಎಮ್ ಎಮ್ ಸಿ ಪವರ್ ಐಸಿನೆಲ್ಲ ರಿಬಾಲ್ ಮಾಡಿಸಿ, ಸೊ ನಿಮ್ಮ ಕೈಯಿಂದನೇ ಸೆಟ್ನ ಆನ್ ಮಾಡಿಸಲಾಗುತ್ತೆ. ಫಸ್ಟ್ ಸ್ಕ್ರ್ಯಾಪ್ ಮದರ್ ಬೋರ್ಡಲ್ಲಿ ಸೆಟ್ನ ಏನು ಮಾಡಲಾಗುತ್ತೆ, ನಿಮಗೆ ಪ್ರಾಕ್ಟೀಸ್ ಕೊಡಲಾಗುತ್ತೆ. ಅದಾದಮೇಲೆ ಆನ್ ಸೆಟ್ನ ನಿಮ್ಮ ಕೈ ಕೊಡಲಾಗುತ್ತೆ. ಆನ್ ಸೆಟ್ಟಲ್ಲಿ ಸಿ ಪಿ ಎಮ್ ಸಿ ಎಲ್ಲ ನಿಮ್ಮ ಕೈಯಿಂದನೇ ತೆಗೆಸಿ ಸೆಟ್ನ ನಿಮ್ಮ ಕೈಯಲ್ಲಿ ಆನ್ ಮಾಡಿಸಲಾಗುತ್ತೆ. ಓಕೆ, ಸೊ ಕ್ಲೀನಿಂಗ್ ಆದಮೇಲೆ ಇದು ತುಂಬ ಇಂಪಾರ್ಟೆಂಟ್ ಫಿಲ್ಲಿಂಗ್ ಪ್ರೊಸೆಸ್. ಓಕೆ, ಸೊ ನಾವು ವಿಡಿಯೋದಲ್ಲಿ ತೋರಿಸ್ತಾ ಇರೋ ಥರ ಪ್ರತಿಯೊಂದು ಲೈನ್ಗಳನ್ನು ಏನು ಮಾಡಬೇಕಾಗುತ್ತೆ, ಈ ಥರ ಫಿಲ್ ಮಾಡಬೇಕಾಗುತ್ತೆ. ಸೊ ಇದು ಫಿಲ್ ಆದಮೇಲೆ ಸೊ ಸ್ಟೆನ್ಸಿಲ್ನ ಹೊರಗಡೆ ತೆಗೆದು ಹೀಟ್ ಕೊಡಬೇಕಾಗುತ್ತೆ. ಸ್ಟೆನ್ಸಿಲ್ ಮೇಲೇ ಹೀಟ್ ಕೊಟ್ರಿ ಅಂತ ಹೇಳಿದರೆ ನೀವು ಸ್ಟೆನ್ಸಿಲ್ ಬೆಂಡ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಮತ್ತು ಹೀಟ್ ಜಾಸ್ತಿ ಕೇಳುತ್ತೆ, ಕೆಳಗೆ ಪಂಚರ್ ಆಗೋ ಚಾನ್ಸಸ್ ಇರುತ್ತೆ. ಆದ ಕಾರಣದಿಂದ ನೀವೇನು ಮಾಡಬೇಕು, ಸ್ಟೆನ್ಸಿಲ್ನ ಈಚೆ ತೆಗಿಬೇಕು, ಹೊರಗಡೆ ತೆಗಿಬೇಕು. ಹೊರಗಡೆ ತೆಗೆದುಬಿಟ್ಟು ಏನು ಮಾಡಬೇಕಾಗುತ್ತೆ, ಹೀಟು ಕೊಡಬೇಕಾಗುತ್ತೆ. ಎಲ್ಲ ಬಾಲ್ಗಳು ಒಂದೇ ಸಮದಲ್ಲಿ ಬರಬೇಕಾಗುತ್ತೆ. ಸೊ ನಾವೆಲ್ಲ ಇಲ್ಲಿ ಫಿಲ್ ಮಾಡೇ ಆಗಿದೆ. ಇವಾಗ सभी बालों को फिल कर लिया मैंने. करने के बाद जो है इसको स्टेंसिल को उठाएंगे. ऐसा देखो ये टाइप पे उठाए तो अच्छे से देखो क्या आ गया, पूरा ये आ गया. इसका ट्रिक आपको बताया जाएगा, आपको आ जाए एस जी मोबाइल रिपेयर ट्रेनिंग इंस्टीट्यूट बैंगलोर को. ಸೊ ಇದು ಯಾವ ಥರ ನಾವು ತೆಗಿಬೇಕು, ಏನು ಮಾಡಬೇಕು ಅನ್ನೋದನ್ನು 100% ನಿಮ್ಗೆ ಹೇಳ್ಕೊಡಲಾಗುತ್ತೆ, ವಿತ್ ಪ್ರಾಕ್ಟಿಕಲ್ ಮಾಡಿ ತೋರಿಸಲಾಗುತ್ತೆ. ಸೊ ಬನ್ನಿ ಎಸ್ ಜಿ ಟಿ ಮೊಬೈಲ್ ರಿಪೇರ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ बैंगलोर ಲೈವ್ ರಿಪೇರಿಂಗ್ ಹೇಳ್ಕೊಡಲಾಗುತ್ತೆ. सो देखो फ्रेंड्स, ये अच्छे से आया हुआ है. पूरा बॉल को क्या कर लिया हमने, बॉल बना रहे हैं. ओके, सो
इसका अंदर का ट्रिक्स जानना चाहते तो आप आ जाए एस ಡಿ ಮೊಬೈಲ್ ರಿಪೇರ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಬೆಂಗಳೂರು. ಸೊ ಏನಾಯ್ತಿತ್ತು, ಫುಲ್ಲು ನಮ್ಮದು ಲೇಯರ್ ರೀಬಾಲ್ ಆಯಿತು. ರೀಬಾಲ್ ಆದಮೇಲೆ ಸೊ ನಾವು ಬಾಟಮ್ ಬೋರ್ಡ್ ಇತ್ತಲ್ಲ, ಸೊ ಇದನ್ನು ಲೇಯರು ಅದ್ರ ಮೇಲೆ ಕೂರಿಸ್ತೀವಿ. ಸೊ ಇಲ್ಲಿ ಡೇ 2 2 ದಿನ ತೊಗೊಂಡಿದೆ ಇದು ಕೆಲಸ ಮಾಡಲಿಕ್ಕೆ. ಈ ಕಾರಣ ಏನಂತ ಹೇಳಿದ್ರೆ, ನಿನ್ನೆ 8 ಗಂಟೆ ಕೊಟ್ಟಿದ್ದರು, 8:30ಗೆ. ಸೊ ಅದು ಟೈಮ್ ಆಯಿತು, ಕರೆಂಟು ಬೇರೆ ಹೋಯಿತು, इंटरनेट इरलिಲ್ಲ. ಈ ಕಾರಣದಿಂದ ಸೊ ನಾವು ಮಾರನೇ ದಿನ ಬೆಳಗ್ಗೆ ಬಂದಿದ್ದನ್ನು कंप्लीट ಮಾಡಿದ್ವಿ. सो ये 2 दिन चला क्योंकि है ना, कल नाइट में दिया था कस्टमर 8:30 बजे को. सो हमने 8:30-9 बजे को स्टार्ट किया, तो करंट का प्रॉब्लम हो गया, इंटरनेट का प्रॉब्लम हो गया, वीडियो बनाने में नहीं हुआ, इसलिए आधा हो गया. सो और एक आधा डे 2 में, नेक्स्ट डे में सुबह आके स्टूडेंट का सामने हम काम कर रहे हैं. इसका लगातार हीट देना है 360 ईयर देके. सो मिनिमम एक 2 to 3 मिनट्स को देना पड़ेगा, क्योंकि ना अच्छे से वो बताना पड़ेगा, अंदर बैठना पड़ेगा. सो पावर ऐसी रहता है ना, वो जगह में मैंने 2-3 कान रखा है. 2 इसका फ़ायदा होता है, 2 फ़ायदा, क्योंकि ना ये पावर ऐसे लीकेज में नहीं चलता और नीचे अच्छे से ये बैठ जाता. देखो इसका कैसे बैठा हुआ है ನೋಡಿ, ಎಷ್ಟು ಕ್ಲೀನಾಗಿ ಕೂತ್ಕೊಂಡಿದೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನೋಡಿ, ಎಲ್ಲ ಬಾಲ್ಗಳು ತುಂಬ ಚೆನ್ನಾಗಿ ಕೂತ್ಕೊಂಡಿದೆ, सभी बाल अच्छे से बैठा हुआ है. ये दूसरे दिन सुबह कर रहा हूँ, लाइव कर रहा हूँ, स्टूडेंट का सामने कर रहा हूँ. सो लाइव रिपेयरिंग चलता है, कस्टमर दिया हुआ, स्टूडेंट दिया हुआ और अपना यूट्यूब देख के आया हुआ मोबाइल को लाइव रिपेयरिंग हम करके इधर दिखाते हैं. ಓಕೆ, ಸೊ ನೋಡಿ, ಇದು 100% ಕೂತಿದೆ. ಇವಾಗ ಇದ್ರ ಮೇಲೆ CPU ಮತ್ತು ರ್ಯಾಮ್ ಮತ್ತು ರೋಮನ್ನು ಅಥವಾ eMMC ನಾವೇನು ಮಾಡ್ತೀವಿ, UFS चिपना इंस्टॉलेशन ಮಾಡಲಾಗುತ್ತೆ. सो अच्छे से हम क्या कर लिया, इसको रीबॉल तो कर रहा है. रीबॉल करने में मेरा टेम्परेचर वही होगा 340-60. सो ये यूनिवर्सल तरीका है. हमने इसके लिए ಬ್ಲೋಯರ್ ಯೂಸ್ किया ಕ್ವಿಕಟ್ 861DW. ಸೊ ನಾವೇನು ಮಾಡಿದ್ದೀವಿ, 861DWನ ಬ್ಲೋಯರ್ನ ಯೂಸ್ ಮಾಡಿದ್ದೀವಿ ಈ ಪೂರಾ ಪ್ರೋಸೆಸ್ ಯೂಸ್ ಮಾಡಲಿಕ್ಕೆ. ಓಕೆ, ಇದು ಫುಲ್ ಹ್ಯಾಂಡ್ ಸ್ಕಿಲ್ಲು, ಲೈಟಾಗಿ ನಮ್ಮದು ಸ್ಕೀಮ್ಯಾಟಿಕ್ ರೀಡಿಂಗು ಎರಡೂ ಬೇಕಾಗುತ್ತೆ. ಸೊ ತುಂಬ ಉದ್ದವಾದ ವಿಡಿಯೋ ಆದರೆ ನೋಡಲ್ಲ, ಹಂಗಾಗಿ ನಾನೇನು ಮಾಡಿದ್ದೀನಿ, ಸ್ವಲ್ಪ ಶಾರ್ಟ್ ಮಾಡಿದ್ದೀನಿ. ಸೊ ಈ S23 मदर बोर्डಲ್ಲಿ विराग बॉब ಏನಿದೆಯಲ್ಲ ಶಾರ್ಟಲ್ಲಿತ್ತು. विराग बॉब क्या था, शॉर्ट में था, उसको निकाले हम, लेयर को दोबारा रीबॉल करें और CPU को बिठाया हुआ है. उसके बाद जो है उसके बाद ऊपर का रैम भी बिठाएंगे और साइड वाले eMMC को भी, यानी UFS चिप है, eMMC फॉर्मेट में है वो, ओनली रोम, उसको भी बिठाएंगे. रीबॉल तो अच्छे से कर रहा हूँ. सो रीबॉल ಮಾಡಿ ಅದನ್ನು ನಾವೇನು ಮಾಡೋಣ, ಕೂರ್ಸೋಣ. ओके, सो देखो ये पूरा के पूरा प्रोसेस हमने दिखाया हुआ है. आईसी को कैसे निकालना, लगाना, और लेयर को कैसे निकालना, लगाना, उसका कितना टेम्परेचर रखना है, ये सब कुछ हमने बता रहे हैं. ओके, सो CPU eMMC ಎರಡೂ ಕೂರಿಸಿದ ಮೇಲೆ ऊपर रैम भी बिठाना है. ಮೇಲ್ಗಡೆ ರ್ಯಾಮ್ ಕೂಡ ನಾವೇನು ಮಾಡಬೇಕಾಗುತ್ತೆ, ಕೂರಿಸ್ಬೇಕಾಗುತ್ತೆ. ಓಕೆ, ಸೊ ರ್ಯಾಮ್ನ ಕೂರಿಸ್ತಾ ಇದ್ದೀನಿ ನಾನು. ಸೊ ಸ್ವಲ್ಪ ಸ್ಲೋ ಆಗಿ ಹೇಳ್ತಾ ಇದ್ದೀನಿ, ಬಿಕಾಸ್ ಗೊತ್ತಾಗಲಿ ಯಾವ ಥರ ಪ್ರೋಸೆಸ್ ನಡೆಯುತ್ತೆ ಅಂತ, ಫುಲ್ ವೀಡಿಯೋದಲ್ಲಿ ನಡೆಯುತ್ತೆ ಅಂತ. ನಾನು ಇದು ವಿಡಿಯೋ ಒಂದು 25 ನಿಮಿಷ ಮಾಡಿದ್ದೀನಿ, ಆದರೆ ಇದನ್ನು ಮಾಡಲಿಕ್ಕೆ ಮಿನಿಮಮ್ ಅಂದರೆ ಮಿನಿಮಮ್ ಲೇಯರ್ ಕೆಲಸ ಮಾಡಲಿಕ್ಕೆ 1.5 ಅವರ್ ಆದರೂ ಬೇಕಾಗುತ್ತೆ. ಸೊ 25 ನಿಮಿಷದಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಒಂದ್ಸಲಿ ಕನ್ಸಿಡರ್ ಮಾಡಿ, ಬಿಕಾಸ್ ವೀಡಿಯೋಸಲ್ಲಿ 20-25 ನಿಮಿಷದಲ್ಲಿ ತೋರಿಸ್ತಾರೆ, ಆದರೆ ಇದರಲ್ಲಿ ಆಗಲ್ಲ ಆ ಥರ. ಇವಾಗ ಬೂಟಿಂಗ್ ಚೆಕ್ ಮಾಡೋಣ. ಸೊ ಬೂಟಿಂಗ್ ನಮ್ಮದು 300 ಪಾಸ್ ಆಗಿದೆ, ಅಂದರೆ ನಮ್ಮ ಸೆಟ್ಟು ಆನ್ ಆಗೋ ಕಂಡೀಷನಲ್ಲೇ ಇದೆ. ಇವಾಗ ನಾವೇನು ಮಾಡೋಣ, ಮೊಬೈಲ್ನ ಒಂದು ಸರಿ ಆನ್ ಮಾಡೋ ನೋಡೋಣ ಏನಾಗುತ್ತೆ, ಸೆಟ್ ಆನ್ ಆಗುತ್ತಾ ಇಲ್ವಾ ಏನು ಅಂತ. ಓಕೆ, S23 ಅಲ್ಟ್ರಾ ನಮ್ಮ ರೀಬಾಲಿಂಗ್ ಆಯಿತು, ಶಾರ್ಟ್ ಇತ್ತು, ತೆಗೆದಾಯ್ತು, ಇನ್ನೂ ಹೆಚ್ಚಿಗೆ ಏನಿತ್ತು ಕೆಲಸ ಇತ್ತು, ಎಲ್ಲ ನಾವು ಲೈವ್ ಮಾಡಿದ್ವಾ. ಚಲೋ ಟೀಕ. ಇವಾಗ
ನಿನ್ನೆ ನೈಟ್ ಸ್ಟಾರ್ಟ್ ಮಾಡಿದ್ವಿ 9 ಗಂಟೆ ಟೈಮಲ್ಲಿ ಅಲ್ವಾ, 8:45 9 ಗಂಟೆ ಟೈಮಲ್ಲಿ ಕರೆಕ್ಟಾ. ಸೊ ಅವಾಗ ಟೈಮ್ ಆಗಿಲ್ಲ, ಇವಾಗ ಒಂದು ಕ್ಲಾಸ್ ಆದ್ಮೇಲೆ ಇವಾಗ ಸಾಯಂಕಾಲ ನಾವ್ ಇದನ್ನ ಕ್ಲಿಯರ್ ಮಾಡಿದ್ವಾ. ಸೊ ನೋಡೋಣ ಸೆಟ್ ಆನ್ ಆಗುತ್ತಾ ಇಲ್ವಾ ಏನಾಗುತ್ತೆ ಅನ್ನೋದನ್ನ. ಸೊ ನಿಮ್ಮೆದ್ರಿಗೆ ನೋಡಿ ಸೆಟ್ ಏನಾಯ್ತು, ಆನ್ ಆಯ್ತಾ. ಸೊ S23 ಅಲ್ಟ್ರಾ ಯಾವ್ದಿದು, ಸೊ ನಿಮ್ಮೆದ್ರಿಗೆ ಲೈವ್ ಲೇಯರ್ ತೆಗ್ದು ರಿಬಾಲ್ ಮಾಡಿ, ಆಮೇಲೆ ಶಾರ್ಟಿಂಗ್ ಇತ್ತು ಶಾರ್ಟಿಂಗ್ ತೆಗ್ದು 1.8 ಲೈನ್, ಆಮೇಲೆ ಯಾವ್ದು ವಿರಾಟ್ ಬಾಬ್ ಲೈನ್ 2 ಲೈನ್ ಶಾರ್ಟಿಂಗ್ ಇತ್ತು, ಎರಡನ್ನೂ ತೆಗ್ದು ವಾಟರ್ ಡ್ಯಾಮೇಜ್ ಹ್ಯಾಂಡ್ ಸೆಟ್ ಇದು ಹೌದಾ. ಸರ್ವಿಸ್ ಸೆಂಟರ್ ಇಂದ ರಿಟರ್ನ್ ಪೀಸು ಮತ್ತೆ ಬೇರೆ ಶೋ ನೋಡಿ ಫುಲ್ ಸೆಟ್ ಆನ್ ಆಯ್ತು, ಫುಲ್ ಏನಾಯ್ತು ಸೆಟ್ ಆನ್ ಆಯ್ತು. ಸೊ ಬೇರೆ ಕಡೆಯಿಂದನೂ ರಿಟರ್ನ್ ಪೀಸು. ಸೊ ಕಸ್ಟಮರ್ ಇಲ್ಲೇ ಲೈವ್ ಆಗಿದ್ರು ಕನ್ನಡ, ಅವ್ರ ಎದುರಿಗೆ ಅರ್ಧ ನಿನ್ನೆ ಕೆಲಸ ಲೇಯರ್ ತೆಗಿ ತನಕ ಮಾಡಿದ್ವಿ, ಟೈಮ್ ಆಯ್ತು. ಸೊ 9:30 ತನಕ ಎಲ್ಲರೂ ಇಲ್ಲೇ ಇದ್ರಿ. ಸೊ ಅದಾದ್ಮೇಲೆ ನಾಳೆ ಮಾಡೋಣ ಅಂತ ಹೇಳ್ಬಿಟ್ಟು ನಾವೇನ್ ಮಾಡಿದ್ವಿ, ಪೆಂಡಿಂಗ್ ಬಿಟ್ವಿ ಕನ್ನಡ. ಸೊ ಇದನ್ನ 1.5 ನ ಶಾರ್ಟ್ ಮಾಡಿದ್ವಿ, ಅದಕ್ಕೆ ರೀಸ್ಟಾರ್ಟ್ ಹೊಡಿತಾ ಇದೆ. ಸೊ ಏನ್ ಮಾಡಿದ್ವಿ, ಸರ್ವಿಸ್ ಸೆಂಟರ್ಗೂ ಏನ್ ಕೊಟ್ಟಿದ್ವಿ, ಮೊಬೈಲ್ ನ ಕೊಟ್ಟಿ ಬಂದಿದ್ವಿ ಕನ್ನಡ. ಸೊ ಸರ್ವಿಸ್ ಸೆಂಟರ್ ಅಲ್ಲಿ ಆಲ್ಮೋಸ್ಟ್ ಆಗಿ ಏನ್ ಹೇಳ್ತಾರೆ, ಬೋರ್ಡ್ ಮದರ್ ಬೋರ್ಡ್ ಚೇಂಜ್ ಮಾಡಿ ಅಂತಾನೆ ಹೇಳೋದು, ಎಲ್ಲರಿಗೂ ಗೊತ್ತಿರೋ ವಿಷಯನೇ ಕನ್ನಡ. ಸೊ ಒಬ್ಬೊಬ್ರು ಇಲ್ಲಿ ಬಂದ ಆಲ್ರೆಡಿ ಒಂದು 15 ದಿನ ಆಗಿದೆ ನಿಮ್ದು ಅಲ್ವಾ. ಇನ್ನೇನ್ ಸಾಫ್ಟ್ವೇರ್ ಮುಗಿದ್ರೆ ಎಂಡ್ ಆಫ್ ದಿ ಡೇ ಅಲ್ಲಿ ಇದೀರಾ, ಸಾಫ್ಟ್ವೇರ್ ಮುಗಿದ್ರೆ ಎಂಡ್ ಆಫ್ ದಿ ಡೇ ಅಲ್ಲಿ ಇದೀರಾ ಕನ್ನಡ. ಸೊ ಇಲ್ಲಿ ಏನಾದ್ರು ಕಲ್ತಿದೆ ಅನ್ಸ್ತಾ ಇದೆಯಾ, ಕಲ್ತಿದ್ದೀರಾ, ಚಲೋ ಟೀಕ. ಇನ್ನೊಂದ್ ಕೇಳ್ಬೇಕಂದ್ರೆ ನಿಮ್ದು ಎಷ್ಟು ಮೊಬೈಲ್ ಆನ್ ಆಯ್ತು, ಎಷ್ಟು ಮೊಬೈಲ್ ಆನ್ ಆಯ್ತು, 9 ಮೊಬೈಲ್ ಆನ್ ಮಾಡಿದಿರಿ ನೀವೇ. ನಿಮ್ ಅಂಗಡಿಲಿ ಆಗಲ್ಲ ಅಂತ ತಗೊಂಬಂದಿತ್ತು, ಇಲ್ಲ ಆನ್ ಮಾಡಿದಿರಿ. ನಾನೇನಾರು ಹೆಲ್ಪ್ ಮಾಡಿದ್ನಾ, ನೀವೇ ಚೆಕ್ ಮಾಡ್ಕೊಂಡ್ ಮಾಡಿ. ನಾನೇನಾರು CPU ರಿವಾಲ್ವ್ ಮಾಡ್ಕೊಟ್ಟೆ, ನಾನೇನಾರು ಇನ್ನೇನಾದ್ರು ಮಾಡ್ಕೊಟ್ಟೆ, ಹಿಂಗೇನಾದ್ರು 9 ಮೊಬೈಲ್ ಆನ್ ಆಯ್ತಾ. ಸೊ ನೋಡ್ತಿರೋ ಸ್ಟೂಡೆಂಟ್ ಗೆ ಅಥವಾ ಬರ್ಬೇಕು ಅನ್ಕೊಂಡಿರೋರ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ, ಕ್ಯಾಮ್ರಾ ನೋಡಿ ಹೇಳಿ. ಬರ್ಬೋದು, ಎಲ್ಲಾ ರೀತಿ ಕಲಿಸ್ಕೊಡ್ತಾರೆ, ಇಲ್ಲೆಲ್ಲ ಕಲ್ಕೋಬಹುದು. ಹ್ಯಾಂಡ್ ಸ್ಕಿಲ್ ಆಯ್ತು, IC ಏನಂತ ಗೊತ್ತಿದ್ದಿಲ್ಲ ನಮಗೆ, ನೆಟ್ವರ್ಕ್ IC ಯಾವುದು, ಗ್ರಾಫಿಕ್ಸ್ ಯಾವುದು, ಇಲ್ಲಿ ಬಂದ್ಮೇಲೆ ಎಲ್ಲ ಮಾಡ್ಬೋದು. DC ರೀಡಿಂಗ್, DC ರೀಡಿಂಗ್ ಎಲ್ಲ ಹೇಳಿದ್ದಾರೆ, ಸ್ಕಿಮ್ಯಾಟಿಕ್ ಹೇಳಿದ್ದಾರೆ. ಚಲೋ ಟೀಕ್. 9 ಮೊಬೈಲ್ ನ ಆನ್ ಮಾಡಿದಿರಿ ನಿಮ್ ಅಂಗಡಿಲಿ ಆಗದೆ ಇರೋದ್ನ, ಅದು ಬೇರೆ ಕಡೆ ಕೊಟ್ಟಿದ್ರಿ. ಸೊ ರೀಬಾಲ್ ಆಗಿರೋದ್ನ ತಂದಿದ್ರಿ, ಹತ್ರ ತೋರ್ಸಿದ್ರಿ. ಆದ್ರೂ ನೀವು ಇಲ್ಲಿ ಕುತ್ಕೊಂಡು ನಾನು ಹೇಳ್ದಂಗೆ ಸ್ಟೆಪ್ ಬೈ ಸ್ಟೆಪ್ ಚೆಕ್ ಮಾಡಿ 9 ಮೊಬೈಲ್ ನ ಆನ್ ಮಾಡಿದ್ರಿ. ನೀವೆಷ್ಟ್ ಮಾಡಿದಿರಿ, 4 ಮೊಬೈಲ್. ಎಲ್ಲಿಂದ ತಾವು, ಕನಕ್ಪುರ ಇಂದ. ಚಲೋ ನೋಡಿ, ಕನಕ್ಪುರ ಸೈಡ್ ಅಥವಾ ಬೇರೆ ಕಡೆ ಇರೋರು ಸೊ ಏನ್ ಹೇಳಕ್ ಇಷ್ಟ ಪಡ್ಬೋದು. ತುಂಬಾ ಚೆನ್ನಾಗಿ ಸರ್ವಿಸ್ ಮಾಡಿ ಹೇಳ್ಕೊಟ್ಟಿದ್ದೀರಾ, ಎಲ್ಲ ಸೆಕ್ಷನ್ ಎಲ್ಲ ಐಡೆಂಟಿಫೈ ಮಾಡಿ ಹೇಳ್ಕೊಟ್ಟಿದ್ದೀರಾ, ರಿಬಾಲಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ. ಸ್ಕೀಮ್ಯಾಟಿಕ್, ಫಾಲ್ಟ್ ಫೈಂಡಿಂಗ್ ಎಲ್ಲ ಪಾರ್ಟ್ ಈ ತರ ಆದ್ರೆ ಈ ತರ ಯಾವ ತರ ಪಾರ್ಟ್ ಆಯ್ತದೆ ಎಲ್ಲ ಹೇಳ್ಕೊಟ್ಟಿದ್ದೀರಾ. DC ಮೆಷಿನ್ ರೀಡಿಂಗು ಮತ್ತೆ ಬೋರ್ಡ್ ಮೇಲೆ ಹೆಂಗ್ ನೋಡ್ಬೇಕು, ಯಾವ ಎಲ್ಲೆಲ್ಲ ಹೋಗಕ್ಕೆ ಹೆಂಗ್ ನೋಡ್ಬೇಕು ಎಲ್ಲ ಹೇಳ್ಕೊಟ್ಟಿದ್ದೀರಾ. ಪರವಾಗಿಲ್ಲ ಸರ್, ಚೆನ್ನಾಗಿ ಕಲ್ಸ್ಕೊಟ್ಟಿದ್ದೀರಾ ಸರ್. ಚಲೋ ಟೀಕ್. ನೆಕ್ಸ್ಟ್ ತಾವು ಎಲ್ಲಿಂದ, ಬೆಂಗಳೂರಿಂದ. ಹಾ ಏನಿಲ್ಲ, ಯಾರಂತ ನಮ್ಗೆ ಯಾವ್ದು ಸೆಕ್ಷನ್ ಏನು ಯಾವ್ದು ನೋಡಿದ್ರೆ ಏನಾಗುತ್ತೆ ಯಾವ್ದು ಕ್ಲಿಯರಿಟಿ ಇರ್ಲಿಲ್ಲ. ಇಲ್ಲಿ ಬಂದ್ಮೇಲೆ ಏನ್ ಮಾಡ್ಬೇಕು ಎಲ್ಲ ಫುಲ್ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಿದೆ. ನಮ್ಗೆ ಏನೇ ಪ್ರಾಬ್ಲಮ್ ಇದ್ರು ಎಕ್ಸ್ಪ್ಲೈನ್ ಮಾಡಿದ್ರೆ ಆತರ ಮಾಡಿದ್ರೆ ಕೆಲಸಗಳು ಆಗ್ತಿದೆ, ತೊಂದ್ರೆ ಇಲ್ಲ. ಆರಾಮಾಗಿ ಯಾರಿದ್ರು ಬರ್ಬೋದು. ಎಷ್ಟು ಮೊಬೈಲ್ ಆನ್ ಮಾಡಿದ್ರಿ ಇಲ್ಲಿಂದ? ಇವಾಗಿಂದ ಡೆಡ್ ಮೊಬೈಲ್, ಫ್ರೆಶ್ ಬೋರ್ಡ್ ಯೂಸ್ ಮಾಡಿದೀನಿ. 3-4 ಮೊಬೈಲ್ ರೆಡಿ ಮಾಡ್ಕೊಂಡಿದ್ದೀನಿ. 3-4 ಮೊಬೈಲ್ ನೀವೇನ್ ಮಾಡಿದ್ರಿ, ರೆಡಿ ಮಾಡಿದೀನಿ. ಕನ್ನಡ ಹೌದು. ಚಲೋ ಟೀಕ್, ವೆರಿ ಗುಡ್. ನೆಕ್ಸ್ಟ್ ಯಶವಂತ್, ಎಷ್ಟು ಮೊಬೈಲ್ ಮಾಡಿದ್ರಿ ಯಶವಂತ್? ನಾವೊಂದ್ 4 ಮೊಬೈಲ್ ಮಾಡಿದ್ದೀನಿ. ಸೊ ಇದಕ್ಕಿಂತ ಮುಂಚೆ ಯಾವಾಗಾದ್ರೂ CPMC ರಿಬಾಲ್ ಮಾಡಿ ಆಗ್ಲಿ ಅಥವಾ ಫಾಲ್ಟ್ ಫೈಂಡ್ ಮಾಡಿ ಆಗ್ಲಿ, ಸ್ಕೀಮ್ಯಾಟಿಕ್ ನೋಡಿ ಆಗ್ಲಿ, DC ನೋಡಿ ಆಗ್ಲಿ, ಮೊಬೈಲ್ ನ ಆನ್ ಮಾಡಿದ್ರೆ ಯಾವತ್ತಾದ್ರು? ಇಲ್ಲ ಸರ್, ಯಾವ್ದು ಎಲ್ಲಾರು ಇನ್ನೊಬ್ರ ಅಂಗಡಿಗೆ ಹೋಗಿ ಸರ್ ಮಾಡ್ಕೊಡಿ ಅಂತ ಕೇಳ್ತಿದ್ದು. ಹೌದಾ? ಹೌದೌದು. ಸೊ ನೀವು ಕೆಲವೊಂದು ಮಾಡ್ತಾ ಇದ್ರಿ, ಕೆಲವೊಂದು ಬೇರೆ ಕಡೆ ಮಾಡ್ತಾ ಇದ್ರಿ ಕನ್ನಡ. ಸೊ ಉಳ್ದವ್ರು ಎಲ್ಲಾರು ಏನೋ ಇನ್ನೊಬ್ರ ಅಂಗಡಿಗೆ ಹೋಗಿ ಸರ್ ಮಾಡ್ಕೊಡಿ ಅಂತ ಕೇಳೋರೆ. ಹೌದಾ? ನನ್ನ ಹತ್ರ ಹೇಳಿದ್ರು ನೀವೆಲ್ಲರೂ ಅದೇನೆ ಅಲ್ವಾ? ಸೊ ಇವಾಗ ನೀವೇ ಮಾಡ್ತೀನಿ ಅನ್ನೋ ಕೆಪಾಸಿಟಿ ಬಂದಿದೆ ಎಲ್ಲರಿಗೂ. ಹೌದು, ಖಂಡಿತ. ಈಗ ನಾವೇ CPU ಬಿತ್ತೀವಿ, EMMC ಬಿತ್ತೀವಿ, ರಿವಾಲ್ವ್ ಮಾಡಿ ಕುಂಡಿಸ್ತೀವಿ. ಬರೀ ರಿವಾಲ್ ಒಂದೇನಾ? ಇಲ್ಲ, ಟ್ರ್ಯಾಕಿಂಗ್ ಮಾಡ್ತೀವಿ, ಟ್ರೇಸಿಂಗ್ ಮಾಡಿ ಎಲ್ಲಿ ಫಾಲ್ಟ್ ಫೈಂಡಿಂಗ್ ಮಾಡ್ತೀವಿ, ಎಲ್ಲೆಲ್ಲಿ DC ರೀಡಿಂಗ್ ನೋಡ್ತೀವಿ, ಎಲ್ಲಿ ಶಾರ್ಟ್ ಆಗಿದೆ ಅಂತ ನೋಡ್ತೀವಿ, ಸ್ಕಿಮ್ಯಾಟಿಕ್ ನೋಡ್ತೀವಿ. ಇವಾಗೆಲ್ಲ ನೀವೇ ಹ್ಯಾಂಡಲ್ ಮಾಡ್ತೀರಾ? ಎಲ್ಲ ನಾವೇ ಮಾಡ್ತೀವಿ. ಸ್ಕಿಮ್ಯಾಟಿಕ್ ಅಂದ್ರೆ ಬರೀ ಇದು ಹಾರ್ಡ್ವೇರ್ ಸೊಲ್ಯೂಷನ್ ಅಥವಾ ಲೇಔಟ್, ಸ್ಕಿಮ್ಯಾಟಿಕ್, ಡಯಾಗ್ರಾಮ್ ಕೂಡ ನೋಡ್ತೀರಾ? ನೋಡ್ತೀವಿ ಎಲ್ಲ ನೋಡ್ತೀವಿ. ಎಲ್ಲ ನೋಡ್ತೀವಿ. ವೆರಿ ಗುಡ್. ನೆಕ್ಸ್ಟ್ ರಮೇಶ್ ಸರ್, ನಂದು ಸೆಟ್ ಫುಲ್ ಆನ್ ಆಗಿದೆ. ನಿಮ್ಮ ಎದುರಿಗೆ ನಿನ್ನೆ ಬಂದಿದ್ದು ಹೌದಾ? ಹೌದು ಸರ್. ಲೈವ್ ಕಸ್ಟಮರ್ ಕೊಟ್ಟಿದ್ದ S23 ಅಲ್ಟ್ರಾ
ಲೇಯರ್ ಮಾಡಿ ಸಾರ್ಟಿಂಗ್ ತೆಗೆದು ಸೆಟ್ ನ ಆನ್ ಮಾಡಿದ್ವಿ. ಹೌದಾ? ಹೌದು ಸರ್. ಲೈವ್ ನಡೀತಾ? ನಡೀತು. ಸೊ ಲೈವ್ ನಡೆಯುತ್ತಾ ಇಲ್ಲಿ ಹೋಗ್ಲಿ? ನಡೆಯುತ್ತೆ ಸರ್. ಪ್ರತಿಯೊಂದು ಮೊಬೈಲ್ ಲೈವ್ ನಡೆಯುತ್ತಾ? ನಡೆಯುತ್ತೆ. ಸಕ್ಸಸ್ ಪರ್ಸೆಂಟೇಜ್ ಎಷ್ಟಿದೆ? 80% ಇದೆ. 80%. ಇನ್ 20% ಕಾರಣಾಂತರಗಳಿಂದ ಸಕ್ಸಸ್ ಸಿಗದೆ ಇರ್ಬೋದು, ನಮ್ಮ ಹತ್ರ ಪ್ರಾಡಕ್ಟ್ ಇಲ್ಲದೆ ಇರ್ಬೋದು, ಐಟಮ್ ಇಲ್ಲದೆ ಇರ್ಬೋದು, ಅಥವಾ ಇನ್ಯಾವುದೇ ಕಾರಣಗಳಿಂದ, ಸಾಫ್ಟ್ವೇರ್ ಇಂದ ಪ್ರಾಬ್ಲಮ್ ಇರ್ಬೋದು, ಇನ್ಯಾವುದೇ ಕಾರಣಗಳಿಂದ. ಸೊ ಪ್ರಾಡಕ್ಟ್ ಇದ್ರೆ ಇಲ್ಲಿ ಸಕ್ಸಸ್ ಆಗೇ ಆಗುತ್ತಾ? ಹಾಗೆ ಆಗುತ್ತೆ. ಸೊ ಈಗ ನಾನು ಮಾಸ್ಟರ್ ನಿಮ್ಗೆ ಹೇಳ್ಕೊಡ್ತಾ ಇದೀನಿ. ಸೊ ಇಲ್ಲಿ ಅಕಸ್ಮಾತ್ ಏನಾದ್ರು ಆಗಿಲ್ಲ ಅಂದ್ರೆ ಒಂದ್ಸರಿ ನೋಡ್ ಹಂಗೆ ಬಿಟ್ಬಿಡ್ತಾರ, ಅದು ಆಗೋ ತನಕ ಕೆಲಸ ಮಾಡ್ತಾರ, ಮಾಡಿ ತೋರಿಸ್ತಾರ. ಆನ್ ಆಯ್ತು ಅಥವಾ ಪ್ರಾಬ್ಲಮ್ ಸಾರ್ಟ್ ಔಟ್ ಆಯ್ತು, ಲೈವ್ ನೋಡ್ತೀರಾ? ಇದನ್ನೆಲ್ಲ ನೋಡಿ ಈ ಒಂದ್ ಮನ್ಸಿರುತ್ತೆ, ಇಲ್ಲಿ ಬರ್ಲೋ ಬೇಡ್ವೋ ಅಂತ ಇರುತ್ತೆ ಈ ಹುಡುಗರಿಗೆ. ಅವ್ರಿಗೆ ನಾನಲ್ಲ, ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಕಲ್ತ್ಕೊಳ್ಳಿ, ಆರಾಮಾಗಿ ಕಲ್ತ್ಕೊಂಬೋದು. ನೀವು ಏನೇ ಫಾಲ್ಟ್ ಇದ್ರು ಫೈಂಡ್ ಮಾಡಿ 100% ಸೊಲ್ಯೂಷನ್ ಸಿಗೋವರೆಗೂ ಬಿಡಲ್ಲ, ಮಾಡೇ ಮಾಡ್ತಾರೆ. ನಿಮ್ಗೂ ಗ್ಯಾರಂಟಿ ಬರುತ್ತೆ, ನೀವು ಬಂದು ಜಾಯ್ನ್ ಆಗಿ. ಚಲೋ ಟಿಕ್. ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.